ನಮಸ್ಕಾರ, ಶುಭೋದಯ. ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನನ್ನ ಅನುಷಾ. ಸೊ ಮೊದಲನೇ ಬಾರಿ ನಮ್ಮ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂತಂದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಒಳ್ಳೆದಾಗಲಿ ಅಮ್ಮ. ಗುರುಗಳೇ, ಈ ಪ್ರಪಂಚದಲ್ಲಿ ಒಬ್ಬೊಬ್ಬರು ವ್ಯಕ್ತಿನೂ ಒಂದೊಂದು ರೀತಿಯಾಗಿರುವಂಥ ವಿಭಿನ್ನವಾಗಿ ಅಂತಲೇ ಹೇಳ್ಬೋದು. ಯಾಕಂದರೆ ಅಧಿಕಾರ ಇರೋರು ನಾನು ದೊಡ್ಡವರು ಅಂತ ಹೇಳ್ತಾರೆ, ವಿದ್ಯಾವಂತರು ನಾನೇ ಗ್ರೇಟ್ ಅಂತ ಹೇಳ್ಕೊತಾರೆ. ಸೊ ಅವರವರ ಅನುಗುಣವಾಗಿ ಅವ್ರವ್ರ ಕ್ಷೇತ್ರದಲ್ಲಿ ಹೆಸರು ಮಾಡಿರುವಂಥವ್ರು ನಾವು ಗ್ರೇಟು, ನಾನೇ ದೊಡ್ಡವನು ಎಲ್ಲರಿಗಿಂತ, ನನ್ನ ಮುಂದೆ ಇನ್ನೇನೂ ಇಲ್ಲ ಅಂತ ಹೇಳ್ತಾರೆ. ಇನ್ನು ದುಡ್ಡು ಹಣ ಚೆನ್ನಾಗಿದ್ದವರು ಅವರು ನಾನೇ ದೊಡ್ಡವರು ಅಂತ ಹೇಳ್ತಾರೆ. ಸೊ ಹೆಂಗೆ ಇದನ್ನು ನಾವು ಕನ್ಸಿಡರ್ ಮಾಡಬೇಕು? ಯಾರು ಗ್ರೇಟು ಅಥವಾ ಯಾರು ಗ್ರೇಟ್ ಅನ್ನೋದನ್ನು ನಾವು ಹೆಂಗೆ ಕನ್ಸಿಡರ್ ಮಾಡಬೇಕಾಗತ್ತೆ ಅಥವಾ ನಾವು ನೋಡಬೇಕಾಗತ್ತೆ ನಮ್ಮ ಒಂದು ವ್ಯೂನಲ್ಲಿ ಅನ್ನೋದಾದರೆ? ಸೊ ನನ್ನ ಪ್ರಕಾರ ಹೇಳೋದಾದರೆ ದುಡ್ಡಿರೋರೇ ಗ್ರೇಟು, ದುಡ್ಡು ಮಾಡಬೇಕು, ಅದೇ ಗ್ರೇಟು. ಅದೇ ಟಾಪಿಕ್ಕೆ ಎಲ್ರಿಗೂ ಇಷ್ಟ ಆಗುವಂಥದ್ದು, ನನಗೂ ಕೂಡ ಅದೇ ಇಷ್ಟ ಆಗುವಂಥದ್ದು ಗುರುಗಳ. ನಾರಾಯಣ, ನಿಮಗೂ ಅದೇ ಇಷ್ಟ, ನಮ್ಮ ವೀಕ್ಷಕರಿಗೂ ಅದೇ ಇಷ್ಟ ಗುರುಗಳು. ಯಾಕಂದರೆ ಸಾಕಷ್ಟು ವ್ಯೂಸ್ ಕೂಡ ಹಣದ ಬಗ್ಗೆ ಮಾಡಿದಾಗ ತುಂಬಾ ಸಿಕ್ಕಾಪಟ್ಟೆ ವ್ಯೂಸ್ ಕೂಡ ಆಗಿರುತ್ತೆ. ಅಲ್ಲ, ನಿಜ. ಅದು ಇವತ್ತಿನ ಪ್ರಪಂಚಕ್ಕೆ, ಇವತ್ತಿನ ಬದುಕಿಗೆ ಅದಿದ್ದರೆ ಎಲ್ಲವೂ. ಅದಕ್ಕಾಗಿ ನೀವು ಕೇಳೋದು ಅದ್ಭುತ. ಓಂ ವಿಶ್ವಸ್ಮೈ ನಮಃ. ನನ್ನ ಪ್ರೀತಿಯ ಬಂಧುಗಳೇ, ಯಾವುದಿದರಲ್ಲಿ ಅಧಿಕಾರವೋ, ಹಣವೋ, ದರ್ಪವೋ, ಅಥವಾ ರಾಜಕೀಯವೋ, ಸಾಮಾಜಿಕವೋ, ವ್ಯವಹಾರವೋ, ವ್ಯಾಪಾರವೋ, ಸಂಬಂಧವೋ, ಆರೋಗ್ಯವೋ, ನೆಮ್ಮದಿಯೋ, ಸಂತೋಷವೋ, ಸುಖವೋ, ಯಾವುದು ದೊಡ್ಡದರಲ್ಲಿ ಹೇಗೆ ತೆಗೆದುಕೊಳ್ತೀವಿ? ಒಂದು ಸಲ ಈ ಬೆರಳುಗಳು ಜಗಳ ಮಾಡ್ತಾವಂತೆ. ನಾನು ದೊಡ್ಡವನು, ನಾನು ದೊಡ್ಡವನು, ನಾನು ಶ್ರೇಷ್ಠ, ನಾನು ಶ್ರೇಷ್ಠ, ನಾನು ದೊಡ್ಡವನು ಅನ್ನೋದು ಅವರಲ್ಲಿ ಇವರೆಲ್ಲ ಬಿಟ್ಬಿಡೋಣ. ನಮ್ಮ ಹಸ್ತದಲ್ಲಿರ್ತಕ್ಕಂತಹ ಬೆರಳುಗಳದ್ದೇ ಆ ಒಂದು ರೋಗ ಇದೆ. ಯಾವಾಗ ಇದು ಬಂದ್ಬಿಡುತ್ತೋ ನಾನು ಅನ್ನೋದು ಇಲ್ಲ, ಅದನ್ನು ನಶಿಸಿ ಹೋದ ಹಾಗೇನೆ. ಅದಕ್ಕಾಗಿ ಈ ಬೆರಳುಗಳೇ ಆ ಜಗಳ ಆಡ್ತವೆ. ಅಂದರೆ ಇನ್ನು ಮನುಷ್ಯ ಅಂತ ಮಾಡಲೇಬೇಕಾಗತ್ತೆ. ಅದಕ್ಕಾಗಿ ಇದು ಹೇಳುತ್ತಂತೆ, ನಮ್ಮ ಹಸ್ತದ ಬೆರಳು ಹೇಳುತ್ತಂತೆ, ಏನಿದೆಯೋ ಈ ಬೆರಳು, ಇದು ಏನಾದರೂ ಭಾರ ಎತ್ತಬೇಕಾದ್ರೆ ನಾನು ಬೇಕೇ ಬೇಕು, ನಾನು ಇಲ್ಲದೆ ಏನೂ ಸಾಗಲ್ಲ, ಇಲ್ಲಿ ನಾನೇ ಗ್ರೇಟ್. ಆಮೇಲೆ ಎಲ್ಲಾದರೂ ಕೂಡ ನೀವೇನಾದರೂ ಖರೀದಿ ಮಾಡಬೇಕಾದ್ರೆ ಈಗೇನಿದೆ ಮಾಡ್ತೀರಿ, ಅದಕ್ಕೆಲ್ಲ ನಾನೇ ಶ್ರೇಷ್ಠ, ಅದಿಲ್ಲದೆ ನಿಮ್ಗೆ ಆಸ್ತಿ ಬರೋದೇ ಇಲ್ಲ. ಕಮ್ಮಿಗೆ ಮಾಡಬೇಕು ಅಂತಂದರೆ ಹೆಬ್ಬೆಟ್ಟು ಒತ್ತಲೇಬೇಕು, ನಾನೇ ಶ್ರೇಷ್ಠ ಅಂತ ಇದು ಹೇಳುತ್ತಂತೆ. ಅಂದರೆ ಇದ್ದೂರ ಅಧಿಕಾರ ಇದು ಚಲಾಯಿಸ್ತಾ ಇದೆ. ಇನ್ನು ಇದ್ರ ಸರಿದೆ ಆಯಿತು. ಮತ್ತು ಇದು ಮಾತಾಡುತ್ತಂತೆ, ಏನಿದು ತೋರು ಬೆರಳು, ಯಾರಿಗಾದರೂ ನೋಡು ಸುಮ್ಮನೆ ಇದ್ಬಿಡು ಅಂತ ಭಯ ಪಡಿಸಿದೆ, ನಾನೇ ಶ್ರೇಷ್ಠ. ಯಾರನ್ನಾದರೂ ಕೂಡ ತುಂಬ ದೂರದಲ್ಲಿ ನಿಲ್ಲಿಸಿ ಮಾತಾಡಿಸೋಂಥ ಶಕ್ತಿ ಇರೋದು ನನಗೆ ಮಾತ್ರವೇ ಅನ್ನೋದು ಈ ತೋರು ಬೆರಳು ಹೇಳುತ್ತಂತೆ. ಇದ್ರದ್ದು ಸರದಿ ಕೂಡ ಆಯಿತು. ಮತ್ತು ಈಗ ಮಧ್ಯದ ಬೆರಳು, ಈ ಒಂದು ಬೆರಳು ಹೇಳುತ್ತಂತೆ, ಇಲ್ಲ ಇಲ್ಲ ಇಲ್ಲ, ನಾನು ಎಲ್ರಿಗಿಂತ ಎತ್ತರ ಇದ್ದೀನಿ, ನಾನು ಎಲ್ರಿಗಿಂತ ಎತ್ತರದಲ್ಲಿದ್ದೇನೆ, ಅದಕ್ಕಾಗಿ ನಾನೇ ಇಲ್ಲಿ ಸರ್ವಾಧಿಕಾರಿ, ನಾನೇ ಸರ್ವಶ್ರೇಷ್ಠ, ನಿಮ್ಮೆಲ್ಲರಿಗಿಂತ ಎತ್ತರವಾಗಿ ನಾನಿದ್ದೀನಿ ಅಂತ ಈ ಬೆರಳು ಹೇಳುತ್ತಂತೆ. ಮತ್ತು ಅದರ ಪಕ್ಕದ್ದೇನಿದೆ ಆ ಬೆರಳು ಹೇಳುತ್ತಂತೆ, ಇಲ್ಲ 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 ಇಲ್ಲ, ನನ್ನ ಹತ್ರ ಸಂಪತ್ತಿದೆ, ನನ್ನ ಹತ್ರ ಆಸ್ತಿ ಇದೆ, ನನ್ನ ಹತ್ರ ಬಂಗಾರ ಇದೆ. ಈಗ ನೀವು ನೋಡ್ತೀರಲ್ಲ ಎಲ್ಲಾದರೂ ಕೂಡ ಉಂಗುರದ ಬೆರಳು ಅಂತ ಉಂಗುರ ಹಾಕುವಂಥ, ಉಂಗುರದ ಬೆರಳು ಅಂತ ಯಾಕೆ ಹೇಳ್ತಾರೆ? ಉಂಗುರ ಇರುತ್ತೆ, ಬಂಗಾರ ಇದೆಯಲ್ಲ ನನ್ನ ಹತ್ರ, ಅದಕ್ಕೆ ನಾನು ಐಶ್ವರ್ಯವಂತ, ನಾನು ಶ್ರೇಷ್ಠವಂತ, ನಾನು ಹಣವಂತ, ನಾನು ಗುಣವಂತ, ನಾನು ಐಶ್ವರ್ಯವಂತ ಅಂತ ಇದೆಲ್ಲ ಹೇಳುತ್ತಂತೆ. ಈ ಕಿರುಬೆರಳು ಏನು ಹೇಳೋದೇ ಇಲ್ವಂತೆ. ಕಿರುಬೆರಳು ಏನು ಹೇಳೋದೇ ಇಲ್ಲ. ಸರಿ, ನಾವೇ ಈಗ ಈ ರೀತಿ ಹೇಳ್ಕೊಳ್ತಾ ಇದ್ದೀವಿ. ಬಟ್ ನಮಗೆ ಯಾರಾದರೂ ಒಬ್ಬರು ಹೇಳ್ಬೇಕಲ್ಲ ಯಾರು ಶ್ರೇಷ್ಠ ಅಂತ, ಯಾರ ಹತ್ರ ಹೋಗೋಣ ಅಂತ ಎಲ್ಲ ಮಾತಾಡ್ಕೊಳ್ತೇವಂತೆ. ಸರಿ, ನಮ್ಮನ್ನು ಸೃಷ್ಟಿ ಮಾಡಿದ್ದು ಯಾರು? ಬ್ರಹ್ಮದೇವ. ಅವನ ಹತ್ರನೂ ಹೋಗ್ಬಿಡೋಣ, ಅವನೇ ಇದಕ್ಕೆ ತೀರ್ಮಾನ ಕೊಟ್ಬಿಡ್ಲಿ. ಆವಾಗ ಬ್ರಹ್ಮದೇವ ಒಂದು ಸಲ, ಏನಿದು ಇದಕ್ಕೆ ಯಾರು ನಾನು ಹೇಳೋದು? ಅವನೇ ಅವಾಕ್ಕಾಗ್ತಾನಂತೆ. ಎಂತ ಮಾಡೋದು ಈಗ? ಇವನು ಶ್ರೇಷ್ಠ ಅಂದರೆ ಇವನಿಗೆ ಕೋಪ, ನೀನು ಪ್ರಧಾನ ಅಂತಂದರೆ ಇವನಿಗೆ ಕೋಪ, ನೀನು ಬುದ್ಧಿವಂತ ಅಂತಂದ್ರೆ ಇವನಿಗೆ ಕೋಪ, ಎಂತ ಮಾಡೋದು ಇಲ್ಲಿ? ಸರಿ, ಈಗ ಏನು ನಿಮ್ಮ ವಾದ, ನೀವೇ ಸ್ಟಾರ್ಟ್ ಮಾಡಿ ಅಂತ ಬ್ರಹ್ಮ ಕೇಳ್ತಾನಂತೆ. ಆವಾಗ ಬ್ರಹ್ಮ ಇದೆಲ್ಲ ಹೇಳಿದ್ದು ಕೇಳಿಸ್ಕೊಳ್ತಾನಂತೆ. ಅಲ್ಲ ಸ್ವಾಮಿ, ನಾನು ಹೀಗೆ ನಾನು ಇದೆಲ್ಲ ಹೇಳಿದ್ದು ಕೇಳಿಸ್ಕೊಳ್ತಾನಂತೆ. ಎಲ್ಲ ಬೆರಳುಗಳದಾಯಿತು. ಸರಿ, ಇವರೆಲ್ಲರೂ ಬಂದಿದ್ದಾರೆ, ನೀನು ಬಂದಿದ್ದೀಯಲ್ಲ ಈ ಕಿರು ಬೆರಳು, ನಿಂದೇನು ವಾದ? ನೀನು ವಾದ ಮಂಡಿಸು.
ನಂದೇನಿಲ್ಲ ಸ್ವಾಮಿ. ಮತ್ತು ನೀನು ಯಾಕೆ ಬಂದೆ? ಯಾಕೆ ಬಂದೆ ಅಂದರೆ ಸ್ವಾಮಿ ಇವರೆಲ್ಲ ಬಂದು ಕರ್ಕೊಂಡು ಬಂದರು, ಬಂದುಬಿಟ್ಟೆ ಸ್ವಾಮಿ ನಾನು ಬಂದೆ. ಏನಕ್ಕೆ ಬಂದೆ ನೀನು? ಏನಿಲ್ಲ ಸ್ವಾಮಿ, ಹೇಗೂ ಇವ್ರ ಜೊತೆ ಬಂದೆ, ನಿಮಗೊಂದು ಕೃತಜ್ಞತೆ ಹೇಳೋಣ ಅಂತ ಬಂದೆ ಅಂತ ಕಿರುಬರ ಹೇಳುತ್ತಂತೆ. ಹೌದಾ, ಕೃತಜ್ಞತೆ ಹೇಳಕ್ಕೆ ಬಂದಿದ್ದೀಯಾ? ಯಾವುದಕ್ಕೆ? ನಾನೇನಂತ ಸಹಾಯ ಮಾಡಿದ್ದೀನಿ ನಿನಗೆ? ಯಾಕೆ ಕೃತಜ್ಞತೆ ಹೇಳ್ತೀಯ? ಏನಿಲ್ಲ ಸ್ವಾಮಿ, ಯಾರಾದರೂ ದೊಡ್ಡವರು ಬಂದರೆ, ಯಾರಾದರೂ ಗುರುಗಳು ಬಂದರೆ, ಎಲ್ಲಿಯಾದರೂ ದೇವಸ್ಥಾನಕ್ಕೆ ಹೋದರೆ ನನ್ನನ್ನು ಮುಂದೆ ನಿಲ್ಲಿಸಿದೀಯಾ ನೀನು? ನನ್ನನ್ನು ಮುಂದೆ ನಿಲ್ಲಿಸಿದೀಯಾ? ಅದಕ್ಕೆ ಒಂದು ಕೃತಜ್ಞತೆ ಹೇಳೋಣ ಅಂತ ಆ ಒಂದು ಕಿರುಬೆರಳು ಹೇಳುತ್ತಂತೆ. ಹೌದಾ, ಹೇಗೆ ಅದು? ನೋಡಿ, ಹೀಗೆ ಮಾಡ್ತೀನಿ. ಹೀಗೆ ಮಾಡಿದಾಗ ನಾನು ದೇವರ ಮುಂದೆ ಇದ್ದೀನಲ್ಲ, ಪ್ರಾರ್ಥನೆ ಮಾಡುವಾಗ ನಾನು ಮುಂದಿದ್ದೀನಿ, ಇನ್ನು ಉಳಿದವರೆಲ್ಲ ನಾನು ಹಿಂದಿರ್ತಾರೆ. ಅದಕ್ಕಾಗಿ ನೀವು ನನ್ನ ಮುಂದೆ ಇಟ್ಟಿದ್ದೀರಿ, ಅದಕ್ಕೆ ಒಂದು ಕೃತಜ್ಞ ಹೇಳೋಕ್ಕೆ ನಾನು ಇಲ್ಲಿ ಬಂದಿದ್ದೇನೆ ಅಂತ ಹೇಳುತ್ತಂತೆ. ಅದಕ್ಕಾಗಿ ನಾವು ಏನು ಅಂತಂದರೆ, ನಾವು ಮಾಡೋಂಥ ಶ್ರೇಷ್ಠತಮವಾಗಿರ್ತಕ್ಕಂತಹ ಕೆಲಸ ಇದೆಯಲ್ಲ, ಅದು ಸರ್ವಶ್ರೇಷ್ಠ. 10 ಜನಕ್ಕೆ ಉಪಯೋಗ ಆಗೋದಿದೆಯಲ್ಲ, ಅದು ಸರ್ವಶ್ರೇಷ್ಠವಾಗಿರ್ತಕ್ಕಂಥದ್ದಾಗಿರುತ್ತೆ ಪ್ರೀತಿ ಬಂಧುಗಳೇ. ಅದಕ್ಕೆ ಈ ದುಡ್ಡು ಅಂತಕ್ಕಂತಹದ್ದು ನಾನಾ ನೀನಾ ಅಂತ ಹೇಳುತ್ತಂತೆ, ನಾನಾ ನೀನಾ ಅಂತ ಹೇಳುತ್ತಂತೆ. ನೀವೆಲ್ಲ ಬಹಳ ತಿಳ್ಕೊಂಡಿರ್ತೀರಿ. ಇಷ್ಟಿದ್ದರೆ ನನ್ನ ಹತ್ರ, ಅಷ್ಟಿದ್ದರೆ ನನ್ನ ಹತ್ರ ಏನೋ ಒಂದು ಮಾಡಿಬಿಡ್ತೀನಿ. ಒಂದು 10 ಕೋಟಿ ನನ್ನ ಹತ್ರ ಇದ್ದು ಬಿಟ್ಟರೆ ಒಂದು ದೊಡ್ಡ ಮೂವಿ ತೆಗೆದು ಬಿಡ್ತೀನಿ. 50 ಕೋಟಿ ಇರೋನು 10 ಸಲ ಫೇಲ್ ಆಗಿರ್ತಾನೆ, 100 ಕೋಟಿ ಇರೋನು 10 ಸಲ ಫೇಲ್ ಆಗಿರ್ತಾನೆ. ನೀನು ಬರೀ 10 ಕೋಟಿ ಇಟ್ಕೊಂಡು ಏನೇನೋ ಯೋಚನೆ ಮಾಡೋಕೆ ಹೋಗ್ತಾ ಇದೀಯಾ? ನಿಂದ ಅಲ್ಲ ಅದು. ಅದಕ್ಕಾಗಿ ನಿನ್ನ ಯೋಚನೆಗಳಿಗೆ ಬದ್ಧವಾಗಿ ಕೊಡಬೇಕು ಅಂತಂದರೆ ನಿನ್ನ ಯೋಚನೆಯ ತರಂಗಾಂತರ ಲಹರಿಗಳು ನಿನ್ನ ಮನೆ ಪ್ರತಿ ಗೋಡೆ ಕೂಡ ಕೇಳಿಸ್ಕೊಂಡಿರಬೇಕು, ಮೌನವಾಗಿ ಕೇಳಿಸ್ಕೊಂಡಿರಬೇಕು. ನೀನು ಅದರ ಜೊತೆ ಸಂಪರ್ಕವನ್ನು ಸಾಧಿಸಿರಬೇಕು. ಅಂತಹದ್ದೇನಾದ್ರು ಇತ್ತು ಅಂತಂದರೆ, ನೀವೇನಾದರೂ ನಿಮ್ಮದೇ ಆಗಿರ್ತಕ್ಕಂತಹ ರಂಗದಲ್ಲಿ ಎಲ್ಲಿ ಸೋತಿದ್ದೀರೋ, ಎಲ್ಲಿ ಎಡವೆ ಬಿದ್ದಿದ್ದೀರೋ ಅವ್ರಿಗೆಲ್ರಿಗೂ ಅಪ್ಲೈ ಆಗ್ತಕ್ಕಂಥ, ಅವರವರ ಕ್ಷೇತ್ರದಲ್ಲಿ ಇದು ಅಪ್ಲೈ ಆಗ್ತಕ್ಕಂಥದ್ದು. ಯಾಕಂದರೆ ಶಂಕರಾಚಾರ್ಯ ಕೃತ ಕನಕಧಾರ ಸ್ತೋತ್ರವನ್ನು 2 ತುಪ್ಪದ ದೀಪಗಳನ್ನು ಇಟ್ಟು ನೀವು ಓದೋ ತನಕ, ಆ ಒಂದು ಕನಕಧಾರ ಸ್ತೋತ್ರ ಓದೋ ತನಕ ಆ ಒಂದು ದೀಪಗಳು ಸಾಧ್ಯ ಆದರೆ ಸರ್ವಶ್ರೇಷ್ಠತಮವಾಗಿರ್ತಕ್ಕಂತಹದ್ದು 2 ಬೆಳ್ಳಿಯ ದೀಪಗಳು, ತುಪ್ಪದ ನೀವು ಆ ಒಂದು ವಿಶೇಷವಾಗಿ ಎಷ್ಟು ಖುಷಿ ಸಂತೋಷವಾಗಿ ಆ ದೀಪವನ್ನು ಬೆಳಗ್ತಕ್ಕಂತಹದ್ದು. ಬೆಟ್ಟದ ನೆಲ್ಲಿಕಾಯಿ 2 ಇಟ್ಟು ಈ ಕನಕಧಾರ ಸ್ತೋತ್ರವನ್ನು ಓದುತ್ತೀನಿ ಅಂತಂದರೆ ನೀವು ಮಾಡಿದ್ರಲ್ಲ ಸೇವೆ, ಇಷ್ಟೇ ಮಾಡಿ ಆ ದುಡ್ಡು ಅಂತ ನೀವು ಹೇಳ್ತಾ ಇದ್ರಲ್ಲ, ಅದು ನಿಮ್ಮನ್ನು ಹುಡುಕಿ ಬರುತ್ತಂತೆ. ನಿಮ್ಮನ್ನು ಹುಡುಕಿ ನನ್ನ ಹತ್ರ ಒಂದು 10 ಕೋಟಿ ಇದ್ರೆ ಏನೋ ಮಾಡ್ತೀನಿ ಅಂತ ನೀನು ಹೇಳ್ತಾನೆ ಇದೆಯಲ್ಲ, ಆವಾಗ ದುಡ್ಡು ಹೇಳೋದು ಇದನ್ನೇ ಅಂತ. ಮಾಡಲಿಕ್ಕೆ ಪ್ರಯತ್ನ ಪಡೋ, ನಾನೇ ನಿನ್ನ ಬಳಿ ಬರ್ತೀನಿ ಅಂತ. ಅದಕ್ಕಾಗಿ ಇದನ್ನು ಪ್ರಯತ್ನ ಪಡಿ, ನಿಮ್ಮನ್ನು ಹುಡುಕಿ ಅದು ಬರುತ್ತೆ. ಅವಾಗ ನೀವೇ ಸರ್ವಾಧಿಕಾರಿ ಅಂತೀರೋ, ನೀವೇ ಮುಖ್ಯವಾದ ಅಧಿಕಾರ ಅಂದ್ಕೊಳ್ತೀರೋ, ನೀವೇ ಶ್ರೀಮಂತರು ಅಂತೀರೋ, ಅಥವಾ ನಿಮ್ಮಲ್ಲಿ ಒಂದು ಕೃತಜ್ಞ ಸಲ್ಲಿಸುವಂಥ ಭಾವನೆ ಇದೆಯೋ, ಯಾವುದು ಇದೆ ಅದು ಮಾತ್ರ ನಿಮ್ಮದು. ಅಹಂಕಾರಗಳು ನಿಮ್ಮದಲ್ಲ, ದುರಹಂಕಾರಗಳು ನಿಮ್ಮದಲ್ಲ, ಮಮಕಾರಗಳು ನಿಮ್ಮದಲ್ಲ. ಭಗವಂತನನ್ನು ಕಾಣುವ ದಿವ್ಯಾನುಭೂತಿಯ ಅಲಂಕಾರ ಒಂದೇ ನಿಮ್ಮದಾಗಿರಬೇಕು. ಅಂತಹ ಶ್ರದ್ಧೆ ಭಕ್ತಿಯಿಂದ ಮಾಡಿಕೊಳ್ಳಿ. ನೀವು ಮಾಡತಕ್ಕಂಥ ಕೆಲಸದಲ್ಲಿ ಜಯದ ಜೊತೆಗೆ ವಿಜಯದ ಹಣ ನಿಮ್ಮನ್ನು ಬಂದು ಸೇರುತ್ತೆ. ಪ್ರತಿನಿತ್ಯ ನೀವು ಅದನ್ನು ಓದೋ ಮುಖಾಂತರ ಅದು ಉತ್ತರಕ್ಕೆ ಮುಖ ಮಾಡಿಯೋ ಪೂರ್ವಕ್ಕೆ ಮುಖ ಮಾಡಿಯೋ ನೀವು ಹೇಳ್ತೀನಿ ಅಂತಂದರೆ ಖಂಡಿತ ಸಿಗೋಗ್ತದೆ. ಈ ತಂತ್ರವನ್ನು ನಾವು ಮಾಡ್ತಕ್ಕಂಥದ್ದು, ಈ ಮಂತ್ರವನ್ನು ನಾವು ಖುಷಿಯಿಂದ ಹೇಳ್ಕೊಳ್ಳೋದು. ಆದರೆ ಶಂಕರಾಚಾರ್ಯರ ಬಗ್ಗೆ ನೀವು ತಿಳ್ಕೊಂಡಿದ್ದೀರಿ, ಕನಕಧಾರ ಸ್ತೋತ್ರ ಬಗ್ಗೆ ಕೂಡ ನಿಮಗೆ ಗೊತ್ತಿದೆ, ಹೇಗೆಲ್ಲ ಕೂಡ ಆಯಿತು ಅಂತ. ಅದಕ್ಕಾಗಿ ಇದನ್ನೊಂದು ಮಾಡಿಕೊಳ್ತಾ ನಿಮ್ಮ ಕನಸಿನ ಜೊತೆ 1-2 ನಿಮಿಷ ನೀವು ಮಾತಾಡಿಕೊಳ್ಳಿ. ನಾನು ಈ ಕನಕಧಾರ ಸ್ತೋತ್ರ ಹೇಳಿದ್ದೇನೆ, ನನಗೆ ಇದು ಬೇಕು, ನಾನು ಈ ರೀತಿ ಆಗಬೇಕು, ಈಗ ಮಾಡಬೇಕು ಅಂದ್ಕೊಂಡಿದ್ದೇನೆ, ನನ್ನ ಬದುಕೊಂದು ಮಾಡಿಫಿಕೇಷನ್ ಬೇಕು ಅಂತಕ್ಕಂತಹದನ್ನು ಮನಸ್ಸಿಗೆ ಹಾಕ್ಕೊಂಡ್ರೆ ಭಗವಂತ ನಿಮ್ಮ ಮನಸ್ಸಿನ ಜೊತೆ ಮಾತಾಡ್ತಾನೆ. ಅವನೊಂದು ಭಾಷೆ ಇದೆ ಭಗವಂತನದ್ದು. ಎಷ್ಟು ತರಹದ ಲ್ಯಾಂಗ್ವೇಜ್ಗಳಿದ್ದಾವೋ ಇದನ್ನು ಹೊರತುಪಡಿಸಿ ಒಂದು ಭಾಷೆ ಇದೆ ಅಂತ ಒಂದು, ಆ ಭಾಷೆಯೇ ಮೌನ ಭಾಷೆ. ಅಂತಹ ಮೌನದ ಜೊತೆಗೆ ನೀವು ಸಹಕರಿಸಿದ್ರೆ ಅವ ನಿಮಗೆ ಕನೆಕ್ಟ್ ಆಗ್ತಾನೆ. ಒಂದು ಸಲ ಹೀಗೆ ಅಂದುಬಿಡ್ತಾನವ, ಒಂದು ಸಲ ಹೀಗಂತೂ ಭಗವನ್ನ ಅವನ ಕೃಪೆಗೆ ನೀವು ಒಳಗಾಗಿದ್ದೀರಿ. ಖಂಡಿತ ಗುರುಗಳೇ, ನೀವು ಇವತ್ತು ಕೊಟ್ಟಂತಹ ಉದಾಹರಣೆ ಹೇಗಿತ್ತು ಅಂತಂದರೆ ನಿಜಕ್ಕೂ ಎಲ್ಲೋ ಹುಡ್ಕೋದೇ ಬೇಡ, ನಾವು ಯಾವ್ಯಾವ ಫೀಲ್ಡಲ್ಲಿ ಯಾರ್ಯಾರು ಗ್ರೇಟ್ ಅಂತ ಹೇಳ್ಕೊಳ್ತಾರೆ ಅಂತ ನಮ್ಮ ದೇಹದಲ್ಲಿ ನಮ್ಮ ಬೆರಳುಗಳಲ್ಲೇ ನೀವು ತಿಳಿಸ್ಕೊಟ್ಟಂಥ ವಿಚಾರ ಭಾಳ ಅದ್ಭುತವಾಗಿತ್ತು. ಇನ್ನು ಒಂದು ಕನಕಧಾರ ಸ್ತೋತ್ರದ ಪಠನೆ ಹೇಗೆ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ವೀಕ್ಷಕರೇ, ಇವತ್ತಿನ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೊಂದು ಹೊಸ ವಿಡಿಯೋನಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.